ಎಲ್ಲಾ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಬಂದು ಬೀಳಲಿದೆ 10,000 ರೂಪಾಯಿವರೆಗೂ ಹಣ. ಹೌದು ವೀಕ್ಷಕರೇ, ನಿಮ್ಮ ಅಕೌಂಟ್ಗೆ ಯಾವಾಗ ಹಣ ಬರುತ್ತೆ, ಎಷ್ಟು ಕಂತು ಬರುತ್ತೆ, ಯಾವ ತಪ್ಪು ಮಾಡಿದ್ರೆ ನಿಮಗೆ ಹಣ ಬರೋದಿಲ್ಲ, ಯಾರಿಗೆ ಇನ್ ಮುಂದೆ ಹೊಸ ನಿಯಮಗಳು ಎಲ್ಲಾ ಕೂಡ ಬ್ರೇಕಿಂಗ್ ನ್ಯೂಸ್ ಅಲ್ಲಿ ನೋಡೋಣ. ಈ ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಇರಿ. ಇನ್ನು ರೇಷನ್ ಕಾರ್ಡ್ ಇದ್ದವರಿಗೆ ಇವತ್ತು ಒಂದಲ್ಲ ಎರಡು ದೊಡ್ಡ ಸುದ್ದಿ ಅಂತಾನೆ ಹೇಳ್ಬೋದು. ಕರ್ನಾಟಕ ರಾಜ್ಯಾದ್ಯಂತ ಎಲ್ಲಾ BPL ಕಾರ್ಡ್ ಇದ್ದವರಿಗೆ, APL ಕಾರ್ಡ್ ಇದ್ದವರಿಗೂ ಕೂಡ ಹೊಸ ಸುದ್ದಿಗಳು ಬಂದಿದ್ದಾವೆ. ಇನ್ನು ಮೂರನೇದಾಗಿ ಬಂಗಾರ ಮತ್ತು ಬೆಳ್ಳಿ ದರ ಮುಂದಿನ ದಿನದಲ್ಲಿ ಇಳಿಕೆ ಆಗುತ್ತಾ ಅಥವಾ ಏರಿಕೆ ಆಗುತ್ತಾ, ತಜ್ಞರು ಇದರ ಬಗ್ಗೆ ಏನು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಬಂಗಾರ ಬೆಳ್ಳಿ ಖರೀದಿ ಮಾಡೋದು ಬಡ ಜನತೆಗೆ ತುಂಬಾ ಕಷ್ಟಕರವಾಗುತ್ತಾ, ಇದರ ಬಗ್ಗೆನೂ ಕೂಡ ನೋಡೋಣ. ಇನ್ನೊಂದು ಕಡೆಗೆ ದೀಪಿಕಾ ಸ್ಕಾಲರ್ಶಿಪ್, ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರ ಸ್ಕಾಲರ್ಶಿಪ್ 30,000 ರೂಪಾಯಿ ವಿದ್ಯಾರ್ಥಿನಿಯರಿಗೆ ಯಾವ ತರ ಪಡ್ಕೋಬಹುದು ಈ ಒಂದು ಹಣವನ್ನ, ವಿದ್ಯಾರ್ಥಿಗಳು ಯಾರಿಗೆ ಸಿಗುತ್ತೆ, ಅರ್ಜಿ ಹೇಗೆ ಹಾಕಬೇಕು, ಯಾವೆಲ್ಲ ದಾಖಲೆಗಳು ಬೇಕಿದಕ್ಕೆ ಎಲ್ಲ ಕೂಡ ನೋಡೋಣ ಈ ವಿಡಿಯೋದಲ್ಲಿ. ಇನ್ನು ಐದನೇದಾಗಿ ಕರ್ನಾಟಕದ ಯೋಜನೆಗೆ ಮತ್ತಷ್ಟು ಪ್ರೇರಣೆ ಸಿಗ್ತಾ ಇದೆಯಾ, ಇದಕ್ಕಂದ್ರೆ ಪುರುಷರಿಗೂ ಕೂಡ ಉಚಿತ ಬಸ್ ಯೋಜನೆ ಅಂತ ಹೇಳಲಾಗ್ತಾ ಇದೆ. ಈ ಭಾಗದಲ್ಲಿ ಎಲ್ಲಿ ಈ ಒಂದು ಯೋಜನೆ ಘೋಷಣೆ ಆಗಿದೆ, ಅದೇ ತರ ಪುರುಷರಿಗೆ ಏನೆಲ್ಲ ಒಂದು ಆಫರ್ ಕೊಟ್ಟಿದ್ದಾರೆ ಅದನ್ನು ಕೂಡ ನೋಡೋಣ ವೀಕ್ಷಕರೇ. ತುಂಬಾ ಇಂಟ್ರೆಸ್ಟಿಂಗ್ ಆಗಲಿದೆ, ವಿಡಿಯೋ ಮಾತ್ರ ಪೂರ್ತಿಯಾಗಿ ನೋಡಿ. ನೀವಿನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ, ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ನಿಮಗೋಸ್ಕರ ನಾವು ವಿಡಿಯೋನ ಮಾಡಿರ್ತೇವೆ, ಅದು ತುಂಬಾ ಜನ ಲೈಕೇ ಮಾಡ್ತಾ ಇಲ್ಲ. ಅದೇ ತರ ಕಮೆಂಟ್ ಬಾಕ್ಸ್ ಅಲ್ಲಿ ವೀಕ್ಷಕರೇ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ. ಹಾಗೆ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ 48,000 ರೂಪಾಯಿ ಹಣ ಅಂದ್ರೆ 24 ಕಂತು ಸೆಪ್ಟೆಂಬರ್ ವರೆಗೂ ಹಣ ಪಡೆದುಕೊಂಡಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ವೀಕ್ಷಕರೇ. ಪ್ರತಿಯೊಬ್ರು ಕೂಡ ಕಮೆಂಟ್ ಮಾಡಿ, ತುಂಬಾ ಜನ ಕಮೆಂಟ್ ಮಾಡ್ತೀರಾ, ನಿಮಗೆಲ್ಲರಿಗೂ ಧನ್ಯವಾದಗಳು. ಆದ್ರೆ ಕೆಲವೊಬ್ರು ವಿಡಿಯೋನ ನೋಡ್ತಾರೆ ಆದ್ರೆ ಲೈಕ್ ಕಮೆಂಟೇ ಮಾಡ್ತಾ ಇಲ್ಲ. ಬೇಗನೆ ಎಲ್ಲರೂ ಕೂಡ ಕಮೆಂಟ್ ಮಾಡಿ. ಗೃಹಲಕ್ಷ್ಮಿಯರಿಗೆ ಎಷ್ಟು ಕಂತು ಹಣ ಇನ್ನೂ ಕೂಡ ಬರೋದಿದೆ, ಎಲ್ಲರೂ ಕೂಡ ವಿಡಿಯೋ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಇನ್ನು ವೀಕ್ಷಕರೇ, ನಿಮಗೆ ಮಾಹಿತಿ ಕೊಡೋದಾದ್ರೆ ಯಾರಿಗೆ ಹಣ ಬರುತ್ತೆ, ಯಾರಿಗೆ ಹಣ ಬರಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ, ಅದರ ಬಗ್ಗೆನೂ ಕೂಡ ಒಂದು ಅಪ್ಡೇಟ್ ಬಂದಿದೆ. ಇನ್ನು ಎರಡನೇದಾಗಿ 10,000 ರೂಪಾಯಿ ಹಣ ಸರ್ಕಾರದಿಂದ ಜಮೆ ಆಗೋದ್ರ ಬಗ್ಗೆ ಅಪ್ಡೇಟ್ ಬಂದಿದೆ. ರೇಷನ್ ಕಾರ್ಡ್ ಗೃಹಲಕ್ಷ್ಮಿ ಲಿಂಕ್ ಇದ್ದ ಅಕೌಂಟ್ಗೂ ಕೂಡ ಹಣ ಬರುತ್ತೆ ಇಲ್ವೋ ಅದರ ಬಗ್ಗೆನೂ ಕೂಡ ಅಪ್ಡೇಟ್ ಬಂದಿದೆ. ಒಂದೊಂದಾಗಿ ನಾವು ನಿಮಗೆ ಮಾಹಿತಿ ಕೊಡಲಿದೆ ವೀಕ್ಷಕರೇ. ಮೊದಲಿಗೆ ಹೇಳೋದಾದ್ರೆ ಗೃಹಲಕ್ಷ್ಮಿ ಯೋಜನೆ ಆಗಸ್ಟ್ ತಿಂಗಳಲ್ಲಿ ಪ್ರಾರಂಭವಾಗಿತ್ತು. ಅಂದ್ರೆ 2023 ಈ ಒಂದು ಇಸ್ವಿಯಲ್ಲಿ ಆಗಸ್ಟ್ ತಿಂಗಳಲ್ಲಿ ಈ ಒಂದು ಯೋಜನೆ ಪ್ರಾರಂಭವಾಗಿತ್ತು. ಆಗಸ್ಟ್ ಇಂದ ಡಿಸೆಂಬರ್ ವರೆಗೂ 5 ಕಂತು, ಜನವರಿಯಿಂದ ಡಿಸೆಂಬರ್ ವರೆಗೂ 2024 12 ಕಂತು, ಅದೇ ತರ 2025ರಲ್ಲಿ ಜನವರಿಯಿಂದ ಡಿಸೆಂಬರ್ ವರೆಗೂ 12 ಕಂತು, ಒಟ್ಟು 29 ಕಂತು 2.5 ವರ್ಷದಲ್ಲಿ ಹಾಕಬೇಕಿತ್ತು ಸರ್ಕಾರ. ಆದ್ರೆ ಈಗ ಸೆಪ್ಟೆಂಬರ್ ವರೆಗೂ 24 ಕಂತು ಮಾತ್ರ ಹಣವನ್ನ ಹಾಕಿದೆ. ಈಗ ಬಾಕಿ ಉಳಿದಿರೋದಂದ್ರೆ ನವೆಂಬರ್, ಡಿಸೆಂಬರ್ ಮತ್ತು ಅಕ್ಟೋಬರ್. ಹೌದು ವೀಕ್ಷಕರೇ, ಸೆಪ್ಟೆಂಬರ್ ವರೆಗೂ ಹಣವನ್ನ ಹಾಕಲಾಗಿದೆ. ಎಲ್ಲರಿಗೂ ಕೂಡ 24ನೇ ಕಂತು ಹಣವನ್ನ ಕ್ಲಿಯರ್ ಮಾಡಲಾಗಿದೆ. ಏನು ಕೂಡ ಈಗ ಬ್ಯಾಲೆನ್ಸ್ ಇಲ್ಲ ಅಂತ ಹೇಳಲಾಗಿದೆ ವೀಕ್ಷಕರೇ. ಅಂದ್ರೆ ಈಗ 25, 26, 27 ಈ 3 ಕಂತು ನಿಮಗೆ ಹಾಕಲಾಗುತ್ತೆ. ಆದ್ರೆ ಅದಕ್ಕಿಂತ ಮುಂಚೆ ವೀಕ್ಷಕರೇ, ಇಲ್ಲಿ ಮುಖ್ಯವಾಗಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು 2 ಕಂತು ಏನು ಬ್ಯಾಲೆನ್ಸ್ ಇದೆ ನೋಡಿ, ಅದನ್ನು ಕೂಡ ಜಮೆ ಮಾಡಲಾಗುತ್ತೆ ಮೊದಲು. ನಂತರ ಈ ಒಂದು 25, 26, 27 ಈ 3 ಕಂತನ್ನ ಹಾಕಲಾಗುತ್ತೆ. ಫೆಬ್ರವರಿ ಮತ್ತು ಮಾರ್ಚ್ 2 ಕಂತು ಹಿಡಿದ್ರೆ ಟೋಟಲ್ 29 ಕಂತು, ಅಂದ್ರೆ 58,000 ರೂಪಾಯಿವರೆಗೂ ಇಲ್ಲಿವರೆಗೂ ಗೃಹಲಕ್ಷ್ಮಿಯರಿಗೆ ಹಣ ಬರಬೇಕು ಅಂತ ಹೇಳಲಾಗಿದೆ. ಆದ್ರೆ ಸರ್ಕಾರದ ಲೆಕ್ಕದ ಪ್ರಕಾರ 48,000 ರೂಪಾಯಿವರೆಗೂ ಹಣವನ್ನ ಹಾಕಲಾಗಿದೆ ವೀಕ್ಷಕರೇ. ಅಂದ್ರೆ ಇನ್ನು 10,000 ರೂಪಾಯಿ ಸರ್ಕಾರ ಕೊಡೋದು ಬಾಕಿ ಇದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ವೀಕ್ಷಕರೇ, ಇಲ್ಲಿ ಮುಖ್ಯವಾಗಿ ನಾವು ನಿಮಗೆ ಏನ್ ಹೇಳ್ತೀವಿ ಅಂದ್ರೆ, ನಿಮಗೆ ಮೊದಲು 4,000 ರೂಪಾಯಿ ಬರುತ್ತೆ. ಅಂದ್ರೆ ಮೊದಲು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು 2025ರ ಆ 2 ಬ್ಯಾಲೆನ್ಸ್ ಕಂತನ್ನ ಮೊದಲು ಜಮೆ ಮಾಡಲಾಗುತ್ತೆ. ಹಣಕಾಸು ಇಲಾಖೆಗೆ ಈಗಾಗಲೇ ಒಂದು ಹಣ ಬಿಡುಗಡೆ ಮಾಡುವಂತೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಸೂಚನೆ ಕೂಡ ಕೊಡಲಾಗಿದೆ. ಇದೇ ಒಂದು 30ನೇ ತಾರೀಕಿನ ಒಳಗೆ ನಿಮಗೆ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಹಣ ಬರಲಿದೆ ಅಂತಾನೆ ಹೇಳ್ಬಹುದು. ಇನ್ನು ವೀಕ್ಷಕರೇ, ರೇಷನ್ ಕಾರ್ಡ್ ಈ ತಪ್ಪು ಮಾಡಿದ್ರೆ ನೀವು ಕೂಡ ಹಣ ಬರೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಯಾರಿಗೆಲ್ಲ ಹಣ ಬರಲ್ಲ ಅಂತ ಹೇಳೋದಾದ್ರೆ, ಮಹಿಳೆಯರ ಹೆಸರು ಕುಟುಂಬದ ಮುಖ್ಯಸ್ಥೆ ಎಂದು ನಮೂದೇ ಆಗಿರಲಿಲ್ಲ ಅಂದ್ರೆ ಅವರಿಗೆ ಹಣ ಜಮೆ ಆಗೋದಿಲ್ಲ. ರೇಷನ್ ಕಾರ್ಡ್ ಅಲ್ಲಿ ಮುಖ್ಯಸ್ಥೆ ಅಂತ ಯಜಮಾನಿ ಸ್ಥಾನದಲ್ಲಿ ಇರಬೇಕು ರೇಷನ್ ಕಾರ್ಡ್ ಅಲ್ಲಿ ಅಂತ ಹೇಳಲಾಗಿದೆ. ಇನ್ನು ತಪ್ಪು ಮತ್ತು ಅಸಮರ್ಪಕ ದಾಖಲೆಗಳು ಕೊಟ್ಟಿದ್ರೆ, ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಅಂದ್ರೆ, NPCI ಮ್ಯಾಪಿಂಗ್ ಆಗಿಲ್ಲ ಅಂದ್ರೆ, ಆಧಾರ್ ಮತ್ತು ರೇಷನ್ ಕಾರ್ಡ್ ಮಾಹಿತಿಯಲ್ಲಿ ವ್ಯತ್ಯಾಸ ಬಂದ್ರೆ ಹಣ ಕೂಡ ತಡೆಯಲ್ಪಡಬಹುದು ಅಂತ ಹೇಳಲಾಗಿದೆ ವೀಕ್ಷಕರೇ. ಅನರ್ಹ ರೇಷನ್ ಕಾರ್ಡುಗಳನ್ನ ಈಗಾಗಲೇ ಒಂದು APL ಕಾರ್ಡ್ಗೆ ಕನ್ವರ್ಟ್ ಮಾಡಲಾಗಿದೆ.
ಕುಟುಂಬವನ್ನೇ ಅನರ್ಹ ಎಂದು ಗುರುತು ಮಾಡಿದ್ರೆ ಗೃಹಲಕ್ಷ್ಮಿ ಹಣ ಕೂಡ ಬರೋದು ಡೌಟು ಅಂತ ಹೇಳಲಾಗಿದೆ ವೀಕ್ಷಕರೇ. ಅಷ್ಟು ಮಾತ್ರವಲ್ಲದೆ GST ರಿಟರ್ನ್ಸ್ ಮಾಡ್ತಾ ಇದ್ರೆ ಅಥವಾ ಸರ್ಕಾರಕ್ಕೆ ತೆರಿಗೆಯನ್ನ ಪಾವತಿ ಮಾಡ್ತಾ ಇದ್ರೆ ಇಂಥವರ ಒಂದು ಅಕೌಂಟ್ಗೂ ಕೂಡ ಹಣ ಬರಲ್ಲ ಅಂತ ಹೇಳಲಾಗಿದೆ. ಒಂದು ವೇಳೆ ನಿಮಗೆ ಹಣ ಬಂದಿಲ್ಲ ಅಂದ್ರೆ ನೀವು ಸೇವಾ ಸಿಂಧು ಕೇಂದ್ರಕ್ಕೆ ಹೋಗಿ ಸಂಪರ್ಕಿಸಿದ್ರ ಬಗ್ಗೆ ಅಪ್ಡೇಟ್ ಅನ್ನ ತಗೋಬಹುದು. ಇನ್ನು ವೀಕ್ಷಕರೇ, ರೇಷನ್ ಕಾರ್ಡ್ ಇದ್ದವರೆಗೂ ಕೂಡ ಗುಡ್ ನ್ಯೂಸ್ ಬಂದಿದೆ. ಅದೇ ತರ ಏನಪ್ಪಾ ಗುಡ್ ನ್ಯೂಸ್ ಅಂತ ನೀವು ಕೇಳೋದಾದ್ರೆ, ಮೊದಲಿಗೆ ಹೇಳೋದಾಗೆ ಇಂದಿರಾ ಕಿಟ್ ಬಗ್ಗೆ, ಎರಡನೇದಾಗಿ ಮೂರನೇದಾಗಿ ಎಲ್ಲ ಕೂಡ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಮೊದಲನೇ ಗುಡ್ ನ್ಯೂಸ್ ಏನಂದ್ರೆ, ಇನ್ ಮುಂದೆ ನಿಮಗೆ ಅಕ್ಕಿ ಮಾತ್ರ ಅಲ್ಲ, ಇಂದಿರಾ ಕಿಟ್ ಕೂಡ ವಿತರಣೆ ಮಾಡಲಾಗುತ್ತೆ. ಹೌದು ವೀಕ್ಷಕರೇ, ಎಲ್ಲಾ BPL ಕುಟುಂಬಕ್ಕೂ ಕೂಡ ಇದು ಒಂದು ಭರ್ಜರಿ ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು. ಅಕ್ಕಿ ಜೊತೆಗೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ. ತುಂಬಾ ಜನ ನಮಗೆ ಕಮೆಂಟ್ ಮಾಡ್ತಾ ಇದ್ದಾರೆ, ನಮ್ಮ ಕುಟುಂಬದಲ್ಲಿ 10 ಜನರಿದ್ದಾರೆ, ನಮಗೆ 2 ಕಿಟ್ ಸಿಗುತ್ತಾ, 3 ಕಿಟ್ ಸಿಗುತ್ತಾ? ಇಲ್ಲ ವೀಕ್ಷಕರೇ, ಎದಕ್ಕಂದ್ರೆ 5 ಜನಕ್ಕಿಂತ ಜಾಸ್ತಿ ಇದ್ರೆ ಅಂತ ಕುಟುಂಬಕ್ಕೆ ಕೇವಲ 7.5 kg ಕಿಟ್ ಅನ್ನ ಕೊಡಲಾಗುತ್ತೆ. ಒಬ್ಬರಿಗೆ 1.5 kg ಕಿಟ್ ಇರುತ್ತೆ. ಅಂದ್ರೆ ಟೋಟಲ್ 5 ಜನರಿಗೆ ಮಾತ್ರ ಲೆಕ್ಕ ಇಡಲಾಗಿದೆ. ನಿಮ್ಮ ಕುಟುಂಬದಲ್ಲಿ 10 ಜನ ಇದ್ರೂ ಕೂಡ ಒಂದು ಕಾರ್ಡ್ಗೆ ಹೆಚ್ಚುವರಿಯಾಗಿ ಕೇವಲ ಅಂದ್ರೆ 7.5 kg ಕಿಟ್ ಅನ್ನ ಮಾತ್ರ ವಿತರಣೆ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ ವೀಕ್ಷಕರೇ. ಇನ್ನು ಬನ್ನಿ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತಾನು ಕೂಡ ನೋಡ್ತಾ ಹೋಗೋಣ. ಹೌದು ವೀಕ್ಷಕರೇ, ಪುರುಷರಿಗೂ ಕೂಡ ಉಚಿತ ಬಸ್ ಅಂತ ಹೇಳಲಾಗಿದೆ. ಈ ಒಂದು ಯೋಜನೆ ಎಲ್ಲಿ ಘೋಷಣೆ ಆಗಿದೆ ಅಂತ ನೀವು ಕೇಳೋದಾದ್ರೆ ವೀಕ್ಷಕರೇ, ಕರ್ನಾಟಕದ ಒಂದು ಯೋಜನೆಯನ್ನೇ ಮತ್ತೆ ಈಗ ಪ್ರೇರಣೆ ತಗೊಂಡು ತಮಿಳುನಾಡಲ್ಲೂ ಕೂಡ ಪುರುಷರಿಗೆ, ಈಗ ನಮ್ಮ ಕರ್ನಾಟಕದ ರೀತಿಯಲ್ಲಿ ಪುರುಷರಿಗೆ ತಮಿಳುನಾಡಲ್ಲಿ ಉಚಿತ ಬಸ್ ಅನ್ನ ಕೊಡೋದಕ್ಕೆ, ಉಚಿತ ಬಸ್ ಸ್ಕೀಮ್ ಕೊಡೋದಕ್ಕೆ ಅಣ್ಣಾ DMK ಅವರು ಘೋಷಣೆ ಮಾಡಿದ್ದಾರೆ. ಕರ್ನಾಟಕದ ರೀತಿ ಸ್ತ್ರೀಯರಿಗೆ ಮಾಸಿಕ 2,000 ರೂಪಾಯಿಗೂ ಚುನಾವಣೆಗೂ ಮೊದಲೇ ಗ್ಯಾರಂಟಿ ಭರವಸೆಯನ್ನ ತಮಿಳುನಾಡಲ್ಲಿ ಕೊಡಲಾಗಿದೆ. ಅಂದ್ರೆ ವಿಧಾನಸಭಾ ಚುನಾವಣೆಗೆ ಸಜ್ಜಾಗುತ್ತಿರುವ ತಮಿಳುನಾಡಿನ AIADMK ಅಂದ್ರೆ ಅಣ್ಣಾ DMK ಎಂಬುವ ಒಂದು ಪಕ್ಷವು, ಅಂದ್ರೆ ಪ್ರಣಾಳಿಕೆ ಪಕ್ಷವು ತನ್ನ ಮೊದಲ ಹಂತದ ಪ್ರಣಾಳಿಕೆ ಬಿಡುಗಡೆ ಮಾಡಿದೆ. ಕರ್ನಾಟಕದ ಗೃಹಲಕ್ಷ್ಮಿ ಸ್ಕೀಮ್ ಮಾದರಿಯಲ್ಲಿ ಯಜಮಾನಿಗೆ 2,000 ರೂಪಾಯಿ ಹಣ, ನಮ್ಮ ಕರ್ನಾಟಕದ ರೀತಿಯಲ್ಲಿ ಸೇಮ್. ಮಹಿಳೆಯರ ರೀತಿ ಪುರುಷರಿಗೂ ಕೂಡ ತಮಿಳುನಾಡಲ್ಲಿ ಸರ್ಕಾರಿ ಬಸ್ಗಳಲ್ಲಿ ಉಚಿತ ಪ್ರಯಾಣ ಸೇರಿ 5 ಭರವಸೆಗಳನ್ನ ಘೋಷಣೆ ಮಾಡಿರುವಂತದ್ದು. ಇದರಲ್ಲಿ ಮುಖ್ಯವಾಗಿ ತಮಿಳುನಾಡಲ್ಲೂ ಕೂಡ ಪುರುಷರಿಗೆ ಉಚಿತ ಬಸ್ ಪ್ರಯಾಣ ಘೋಷಣೆ ದೇಶದಲ್ಲೇ ಮೊದಲು ತಮಿಳುನಾಡಲ್ಲಿ ಘೋಷಣೆ ಆಗಿದೆ ಅಂತ ಹೇಳಲಾಗಿದೆ. ಪಕ್ಷದ ಪ್ರಧಾನ ಕಾರ್ಯದರ್ಶಿಯವರು ಎಡಪಾಡಿಯವರು ಇದರ ಬಗ್ಗೆ ಒಂದು ಘೋಷಣೆ ಕೂಡ ಇಲ್ಲಿ ಮಾಡಿರುವಂತದ್ದು. ಚುನಾವಣೆಗೂ ಮುನ್ನ ಇದೊಂದು ಭರ್ಜರಿ ಘೋಷಣೆ ಅಂತಾನೆ ಹೇಳ್ಬೋದು. ಆದ್ರೆ ಕರ್ನಾಟಕದ ಯೋಜನೆಗಳನ್ನ ಇಲ್ಲಿ ಮಾದರಿ ಇಟ್ಕೊಂಡಿದ್ದಾರೆ. ಇಡೀ ದೇಶದಲ್ಲಿ ನಮ್ಮ ಕರ್ನಾಟಕದ ಗ್ಯಾರಂಟಿ ಯೋಜನೆಗಳು ಮಾದರಿ ಆಗುತ್ತೆ ಅಂತ ಈಗಾಗಲೇ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ. ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ದೀಪಿಕಾ ಸ್ಕಾಲರ್ಶಿಪ್ ಬಗ್ಗೆ ವೀಕ್ಷಕರೇ, ದೀಪಿಕಾ ಸ್ಕಾಲರ್ಶಿಪ್ ಬೇಗನೆ ನೀವು ಕೂಡ ಇದನ್ನ ಅರ್ಜಿ ಹಾಕಬಹುದು. ಇದೆಲ್ಲ ಯಾರಿಗೆಲ್ಲ ಸಿಗುತ್ತೆ ಯೋಜನೆ ಅಂತ ನೀವು ಕೇಳೋದಾದ್ರೆ, ಈ ಒಂದು ಯೋಜನೆ ಕೇವಲ ಹೆಣ್ಣು ವಿದ್ಯಾರ್ಥಿನಿಯರಿಗೆ ಮಾತ್ರ. ಇದು ಕರ್ನಾಟಕ ಸರ್ಕಾರ ಮತ್ತು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಜಂಟಿಯಾಗಿ ಪ್ರಾರಂಭ ಮಾಡಿರುವ ವಿದ್ಯಾರ್ಥಿ ವೇತನ ನೆರವು ಯೋಜನೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಯಾರಿಗೆ ಸ್ಕಾಲರ್ಶಿಪ್ ಬರುತ್ತೆ ಅಂತ ನೀವು ಕೇಳೋದಾದ್ರೆ, ಹೆಣ್ಣು ವಿದ್ಯಾರ್ಥಿನಿಗಳಾಗಿರ್ಬೇಕು, ಕರ್ನಾಟಕದ ನಿವಾಸಿಗಳಾಗಿರ್ಬೇಕು, ಸರ್ಕಾರಿ ಶಾಲೆ ಅಥವಾ ಕಾಲೇಜಿನಲ್ಲಿ 10 ಮತ್ತು 12ನೇ ತರಗತಿ ಪೂರ್ಣಗೊಂಡಿಸಿರಬೇಕು ಅಂತ ಹೇಳಲಾಗಿದೆ. ಇನ್ನು ಉನ್ನತ ಶಿಕ್ಷಣಕ್ಕೆ ಈ ಒಂದು ಸ್ಕಾಲರ್ಶಿಪ್ ಅಪ್ಲೈ ಮಾಡಬಹುದು. ಅಂದ್ರೆ ನೀವೇನಾದ್ರೂ ಈಗ ಡಿಗ್ರಿಗೆ ಜಾಯ್ನ್ ಆಗ್ತೀರಾ, ಡಿಪ್ಲೊಮಾ, ಪ್ರೊಫೆಷನಲ್ ಕೋರ್ಸ್ಗಳಿಗೆ ಪ್ರವೇಶ ಪಡಿತಾ ಇದ್ದವರು ಆದಾಯದ ಮಿತಿ ಬಗ್ಗೆ ಸ್ಪಷ್ಟ ದಾಖಲೆಗಳು ಇನ್ನೂ ಕೂಡ ಪ್ರಕಟವಾಗಿಲ್ಲ. ಸಹಾಯಧನಕ್ಕಾಗಿ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿನಿಯರಿಗೆ ಮುಖ್ಯವಾಗಿ ಯೋಜನೆ ಗುರಿಯಾಗಿದೆ. ಪ್ರತಿ ವರ್ಷ 30,000 ರೂಪಾಯಿ ಹಣವನ್ನ ಕೊಡೋದಾಗಿ ಈ ಒಂದು ಸ್ಕಾಲರ್ಶಿಪ್ ಅಲ್ಲಿ ಬರೆಯಲಾಗಿದೆ. ಕೋರ್ಸ್ ಪೂರ್ಣಗೊಳ್ಳುವವರೆಗೂ, ಡಿಪ್ಲೊಮಾ ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು, ಪೂರ್ತಿ ಆಗುವವರೆಗೂ ಯಾವ ವರ್ಷಕ್ಕೆ ಅಂದ್ರೆ ಎಲ್ಲಾ ವರ್ಷಕ್ಕೂ ಕೂಡ, ಪ್ರತಿ ವರ್ಷಕ್ಕೂ ಕೂಡ 30,000 ರೂಪಾಯಿ ಕೊಡಲಾಗುತ್ತೆ. 4 ವರ್ಷದ ಡಿಗ್ರಿ ಇದ್ರೆ ಒಟ್ಟು 1,20,000 ರೂಪಾಯಿ ಆಯ್ಕೆಯಾದ ವಿದ್ಯಾರ್ಥಿನಿಯರಿಗೆ ಕರ್ನಾಟಕ ಸರ್ಕಾರದಿಂದ ಮತ್ತು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಕಡೆಯಿಂದ ಜಂಟಿಯಾಗಿ ಈ ಒಂದು ಹಣವನ್ನ ಕೊಡಲಾಗುತ್ತೆ ವೀಕ್ಷಕರೇ. ಇನ್ನೊಂದು ಕಡೆಗೆ ಮುಖ್ಯವಾಗಿ ಈ ಒಂದು ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ಜನವರಿ 31, 2026 ಆಗಿರುತ್ತೆ ಅಂತ ಹೇಳಲಾಗಿದೆ. ಡಿಗ್ರಿ, ಇಂಜಿನಿಯರಿಂಗ್, ಮೆಡಿಕಲ್ ವಿದ್ಯಾರ್ಥಿನಿಯರು ಅರ್ಜಿಗಳನ್ನ ಪಡೆಯಲು ಮತ್ತೊಂದು ಅವಕಾಶವನ್ನು ಕೂಡ ಮಾಡಿಕೊಡಲಾಗಿದೆ ವೀಕ್ಷಕರೇ. ಆನ್ಲೈನ್ ಅಲ್ಲೂ ಕೂಡ ಅರ್ಜಿಯನ್ನ ಹಾಕಬಹುದು. ಬನ್ನಿ ಈಗ ಬಂಗಾರದ ಬೆಲೆ ದಿಢೀರನೆ ಕುಸಿತವಾಗುತ್ತಾ, ಇನ್ನು ಬೆಳ್ಳಿ ದರ ಅಂತೂ ಕುಸಿತವಾಗುತ್ತೆ ಅಂತ ತಜ್ಞರು ಭವಿಷ್ಯ ನುಡಿದಿದ್ದಾರೆ. ಆದ್ರೆ ಬಂಗಾರದ ಬೆಲೆ ಇಳಿಕೆ ಆಗುತ್ತೆ, ಏರಿಕೆ ಆಗುತ್ತೆ, ಇದರ ಬಗ್ಗೆ ಯಾರೂ ಕೂಡ ಅಧಿಕೃತವಾಗಿ ಹೇಳಿಲ್ಲ ವೀಕ್ಷಕರೇ. ಆದ್ರೆ ಕೆಲವು ದಿನಗಳಿಂದ ದಾಖಲೆ ಮಟ್ಟದಲ್ಲಿ ಏರಿಕೆ ಆಗ್ತಾ ಇದೆ ಬಂಗಾರದ ಬೆಲೆ. ಇದು ಏಕಾಏಕಿ ಎದಕ್ಕೆ ಇಳಿಕೆ ಆಗಬಹುದು ಅಂತ ನೀವು ಕೇಳೋದಾದ್ರೆ, ಚೀನಾದವರು ಬಂಗಾರ ಮತ್ತು ಬೆಳ್ಳಿಯನ್ನ ಹೆಚ್ಚಿನ ಪ್ರಮಾಣದಲ್ಲಿ ಖರೀದಿ ಮಾಡ್ತಾ ಇದ್ದಾರೆ. ಒಂದು ವೇಳೆ ಚೀನಾ ಮತ್ತು ದೊಡ್ಡ ದೊಡ್ಡ ರಾಷ್ಟ್ರಗಳು ಮಾರ್ಕೆಟ್ ಅಲ್ಲಿ
ಮತ್ತೆ ತಮ್ಮ ಒಂದು ಚಿನ್ನ ಒಂದು ಬೆಳ್ಳಿಯನ್ನ ಬಿಡುಗಡೆ ಮಾಡಿದ್ದೆ ಆದಲ್ಲಿ ಅವಾಗ ಡಿಮ್ಯಾಂಡ್ ಕಡಿಮೆ ಆಗುತ್ತೆ, ಸಪ್ಲೈ ಜಾಸ್ತಿ ಆಗುತ್ತೆ, ಅವಾಗ ಮಾತ್ರ ದರ ಬೀಳಬಹುದು. ಒಂದು ವೇಳೆ ಈ ತರ ಏನಾದರೂ ಚೀನಾದವರು ಎಕ್ಸ್ಪೋರ್ಟ್ ಅನ್ನ ಬಂದ್ ಮಾಡಿದ್ರೆ ಅವಾಗ ಮತ್ತೆ ರೇಟ್ ಹೆಚ್ಚಿಗೆ ಕೂಡ ಆಗಬಹುದು ಅಂತ ಹೇಳಲಾಗಿದೆ. ಇನ್ನು ಡಾಲರ್ ಮೌಲ್ಯದಲ್ಲೂ ಕೂಡ ಅಮೆರಿಕದ ಕೆಲವು ನಿಯಮಗಳಿಂದಾಗಿ ಡಾಲರ್ ಸ್ವಲ್ಪ ಕುಂಠಿತವಾಗಿದೆ, ಬಡ್ಡಿ ರೇಟ್ಗಳು ಕೂಡ ಇಳಿಕೆ ಆಗ್ತಾ ಇದ್ದಾವೆ, ಅದರಲ್ಲೂ ಬಂಗಾರದ ಮೇಲೆ ಇನ್ವೆಸ್ಟ್ಮೆಂಟ್ ಕೂಡ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಬಂಗಾರದ ಬೆಲೆ ಈಗ ಜಾಸ್ತಿ ಆಗಿದೆ. ಆದ್ರೆ ಹಳೆ ಕಾಲದಲ್ಲಿ ಖರೀದಿ ಮಾಡಿದವರು, ಶೇರ್ ಖರೀದಿ ಮಾಡಿದವರು ಈಗ ಪ್ರಾಫಿಟ್ ಅನ್ನ ಬುಕ್ ಮಾಡೋ ಸಮಯ ಕೂಡ ಇರುತ್ತೆ. ಒಂದು ವೇಳೆ ಅವರು 1 ಲಕ್ಷ ರೂಪಾಯಿ ತಗೊಂಡಿದ್ರೆ ಈಗ 1,43,000 ರೂಪಾಯಿ ಆಗಿದೆ. ಈಗ ಅವರು ಏನಾದ್ರೂ ಬಂಗಾರವನ್ನ ಸೇಲ್ ಮಾಡಿದರೆ ಅವಾಗ ಅದರ ರೇಟ್ ಕೂಡ ಕಡಿಮೆ ಆಗಬಹುದು ಅಂತ ತಜ್ಞರು ಹೇಳ್ತಾ ಇದ್ದಾರೆ ವೀಕ್ಷಕರೇ. ಈಗ ಬಂಗಾರದ ಬೆಲೆ 10 ಗ್ರಾಮ್ಗೆ 1,42,500 ರೂಪಾಯಿ ಆಗಿದೆ. ಅದೇ ತರ ಬೆಳ್ಳಿ 2,95,000 ರೂಪಾಯಿ ಆಗಿರುವಂತದ್ದು. ನಿಮ್ಮ ಪ್ರಕಾರ 10 ಗ್ರಾಮ್ ಚಿನ್ನ, 1 ಕೆಜಿ ಬೆಳ್ಳಿ ದರ ಎಷ್ಟಾಗಬೇಕು? ಎಲ್ಲರೂ ಕೂಡ ಬೇಗನೆ ಕಮೆಂಟ್ ಮಾಡಿ ವೀಕ್ಷಕರೇ. ಇನ್ನೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್, ಲಕ್ಕುಂಡಿ ಗ್ರಾಮದಲ್ಲಿ ನಡೆಯುತ್ತಿರುವ ಉತ್ಖನನ ವೇಳೆ ಬೃಹತ್ ನಾಗರ ಹಾವು ಕಾಣಿಸಿಕೊಂಡು ಜನರಲ್ಲಿ ಆತಂಕ ಸೃಷ್ಟಿ ಮಾಡಿದೆ ಅಂತೆ. ಇದೇ ವೇಳೆ ಕೋಟೆಯ ಗೋಡೆಯಲ್ಲಿ ಪುಟ್ಟ ಶಿವಲಿಂಗೊಂದು ಪತ್ತೆಯಾಗಿದೆ. ಇದು ಕುತೂಹಲಕ್ಕೆ ಕಾರಣವಾಗಿದೆ ಅಂತ ಪುರಾತತ್ವ ಇಲಾಖೆ ಇನ್ನೂ ಕೂಡ ಮುಂದುವರಿಸಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಅಂದ್ರೆ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ನಡೆಯುತ್ತಿರುವ ಪಕ್ಕದ ಜಾಗದಲ್ಲಿ ಬೃಹತ್ ಗಾತ್ರದ ಹಾವು ಕಾಣಿಸಿಕೊಂಡಿದೆ. ಹಾವು ಕಾಣಿಸಿದ ವಿಷಯ ತಿಳಿತಾ ಇದ್ದಂತೆ ಲಕ್ಕುಂಡಿ ಗ್ರಾಮಸ್ಥರಲ್ಲಿ ಆತಂಕ ಹೆಚ್ಚಾಗಿದೆ. ಪುರಾತತ್ವ ಇಲಾಖೆ, ಪ್ರವಾಸೋದ್ಯಮ ಇಲಾಖೆ, ಜಿಲ್ಲಾಡಳಿತ, ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ನೇತೃತ್ವದಲ್ಲಿ ಉತ್ಖನನ ನಡೆಯುತ್ತಾ ಇದೆ. ಲಕ್ಕುಂಡಿ ಗ್ರಾಮದಲ್ಲಿಂದು 3ನೇ ದಿನವೂ ಕೂಡ ಉತ್ಖನನ ಕಾರ್ಯ ಆರಂಭವಾಗಿದೆ. ಉತ್ಖನನ ನಡೆಯುತ್ತಿರುವ ಜಾಗದ ಪಕ್ಕದಲ್ಲಿ ಶಾಲೆಯಲ್ಲಿನ ಕಟ್ಟಡ ತೆರವು ಮಾಡುತ್ತಿರುವಾಗ ನಾಗರಾಜ ಪ್ರತ್ಯಕ್ಷವಾಗಿದ್ದಾನೆ ಅಂತ ಹೇಳಲಾಗಿದೆ ವೀಕ್ಷಕರೇ. ಇನ್ನು ಕೆಲವೇ ಗಂಟೆಗಳಲ್ಲಿ ಶಿವಲಿಂಗದ ಪೀಠ ಹಾಗೂ ನೀರಿನ ಬಟ್ಟಲು ಮಾದರಿಯ ಪ್ರಾಚೀನ ವಸ್ತುಗಳು ಕೂಡ ಪತ್ತೆಯಾಗಿವೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದ್ದು ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಆಗಿದೆ. ಕೃಷಿ ಸಹಾಯಕರ ಮೇಲ್ವಿಚಾರಣೆಯಂತೆ ಅತ್ಯಂತ ಎಚ್ಚರಿಕೆಯಿಂದ ಹಂತವಾಗಿ ಮಣ್ಣನ್ನ ತೆಗೆಯಲಾಗ್ತಾ ಇದೆ ಅಂತಾನೂ ಕೂಡ ಹೇಳಲಾಗಿದೆ ವೀಕ್ಷಕರೇ. ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ. ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಲಕ್ಕುಂಡಿ ಗ್ರಾಮದ ಬಗ್ಗೆ ನಿಮ್ಮ ಅನಿಸಿಕೆ ಏನೆಂಬುದನ್ನ ಕಮೆಂಟ್ ಮಾಡಿ ವೀಕ್ಷಕರೇ. ಹಾಗೆ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿ. ಧನ್ಯವಾದ ಈ ವಿಡಿಯೋ ನೋಡಿದ್ದಕ್ಕಾಗಿ.